ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀವಿ. ಸಂವಿಧಾನಾತ್ಮಕ ಆಯೋಗಗಳು ಅಂತ ಏನು ಹೇಳ್ತೀವಿ, ಅದರ ಅಡಿಯಲ್ಲಿ ಬರ್ತಕ್ಕಂಥ ಆಯೋಗಗಳನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಈಗೇನಂದರೆ ಸುಪ್ರೀಂ ಕೋರ್ಟ್ನ ಅಧಿಕಾರಗಳು, ಅದರ ಕರ್ತವ್ಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಾನು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅದರ ಕಂಟಿನ್ಯೂಸ್ ವಿಡಿಯೋ ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಸೊ ಸುಪ್ರೀಂ ಕೋರ್ಟ್ ಬಗ್ಗೆ ನಾನು ಆಲ್ರೆಡಿ ಇಷ್ಟು ಏನಿದೆ ಇಷ್ಟು ನಾನು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಪ್ರಮುಖ ಅಧಿಕಾರಗಳು. ಸೊ ಅಧಿಕಾರದಲ್ಲಿ ನಾವು ಮೂಲ ಅಧಿಕಾರ, ಸಲಹಾ ಅಧಿಕಾರ ವ್ಯಾಪ್ತಿ, ಅಪೀಲು ಅಧಿಕಾರ, ಪುನರ್ ಪರಿಶೀಲನಾ ವ್ಯಾಪ್ತಿ ಮತ್ತು ವಿಶೇಷ ಆಜ್ಞೆ ಅಥವಾ ರಿಟ್ಟನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಈ ಒಂದು ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಆದರೆ ಇಲ್ಲಿ ಮೂಲ ಅಧಿಕಾರ ವ್ಯಾಪ್ತಿ ಬರ್ತಕ್ಕಂಥ 131ನೇ ವಿಧಿಯಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಫಸ್ಟ್ ನೀವು ತಿಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಅಂತ ಅಂದಾಗ ಅಲ್ಲಿ ಬರ್ತಕ್ಕಂಥದ್ದು ಸೆಂಟ್ರಲ್, ಕೇಂದ್ರಕ್ಕೆ ಸಂಬಂಧಪಟ್ಟದ್ದು. ಸೊ ಆ ಒಂದು ಕಾನ್ಸೆಪ್ಟನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಾಗ ಸೊ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯಾವ್ಯಾವ ಒಂದು ಅಧಿಕಾರಗಳು ಬರ್ತವೆ ಅಂತಕ್ಕಂಥದ್ದು ನಮಗೆ ಒಂದು ಕಲ್ಪನೆ ಮೂಡುತ್ತೆ. ಸೊ ನೋಡಿ, ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ವಿವಾದ. ಸೊ ನಾನು ಹೇಳಿದಾಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ವಿವಾದಗಳೇನಾರು ಬಂದರೆ ಅದನ್ನು ಬಗೆಹರಿಸ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಪ್ರಮುಖ ಅಧಿಕಾರ ಆಗಿರುತ್ತೆ. ನೆಕ್ಸ್ಟ್ ರಾಜ್ಯಗಳ ನಡುವೆ ಅಂತಂದರೆ ಸೊ ರಾಜ್ಯದ ಒಳಗಡೆ ಬರ್ತಕ್ಕಂಥ ಒಂದು ವಿವಾದಗಳನ್ನು ಹೈಕೋರ್ಟ್ ಪರಿಹರಿಸುತ್ತೆ. ಅದೇ ರೀತಿ ರಾಜ್ಯಗಳ ನಡುವೆ ಬರ್ತಕ್ಕಂಥ ಒಂದು ವಿವಾದವನ್ನು ಸುಪ್ರೀಂ ಕೋರ್ಟು ಪರಿಹಾರವನ್ನು ಕೊಡುತ್ತೆ. ಸೊ ಹಾಗೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು, ಅದನ್ನ ಹೇಳಿದಾಗೆ 2 ಆಗಿರ್ಬೋದು, 2ಕ್ಕಿಂತ ರಾಜ್ಯಗಳು ಜಾಸ್ತಿ ಆಗಿರ್ಬೋದು, ಅಥವಾ ಒಂದೊಂದು ರಾಜ್ಯಗಳ ನಡುವೆ ಇರ್ಬೋದು. ಸೊ ರಾಜ್ಯಗಳ ನಡುವೆ ಇರ್ತಕ್ಕಂಥ ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು. ನೆಕ್ಸ್ಟ್ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸು ಏನಿದೆ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು, ಇದನ್ನು ರಕ್ಷಿಸುವಂತಹ ಕರ್ತವ್ಯ ಯಾವುದು, ಅಧಿಕಾರ ಯಾವುದಕ್ಕೆ ಅಂತ ನೇರವಾಗಿ ಕ್ವಶನ್ಸ್ ಕೇಳ್ತಾರೆ. ಸೊ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಯಾವುದು ಅಂತ ಕೇಳ್ತಾರೆ. ಸೊ ಹಾಗಾಗಿ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಅಧಿಕಾರ ಆಗಿರುತ್ತೆ. ಸೊ ನೆಕ್ಸ್ಟ್ ನದಿ ನೀರಿನ ವಿವಾದಗಳು ಅಂತ ಹೇಳಿದಾಗ, ನಾವು ನದಿ ನೀರು ಅಂತ ಹೇಳಿದಾಗ ನದಿ ನೀರು ಜಸ್ಟ್ ಒಂದು ರಾಜ್ಯದಲ್ಲಿ ಮಾತ್ರ ಹರಿಯೋದಿಲ್ಲ ಅಲ್ವಾ. ಸೊ ಹಾಗಾಗಿ ಹಲವಾರು ರಾಜ್ಯಗಳನ್ನು ಹರ್ಕೊಂಡದು ದಾಟಿ ಬರಬೇಕಾದ್ರೆ ಅಲ್ಲಿ ಬಂದಂಥ ಕೆಲವೊಂದು ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು ಈ ಒಂದು ಸುಪ್ರೀಂ ಕೋರ್ಟ್ನ ಅಧಿಕಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಹಣಕಾಸಿನ ಆಯೋಗಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಸಂವಿಧಾನವನ್ನು ಅರ್ಥೈಸ್ತಕ್ಕಂಥದ್ದಾಗಿರ್ಬೋದು, ಮತ್ತು ಭಾರತದ ಒಕ್ಕೂಟ ವ್ಯವಸ್ಥೆ. ಸೊ ನಾನು ಹೇಳಿದಾಗ ಸೆಂಟ್ರಲ್ ಭಾರತ ಒಕ್ಕೂಟ ವ್ಯವಸ್ಥೆಯ ಸ್ವರೂಪಕ್ಕೆ ಸಂಬಂಧಿಸಿದಂಥ ಒಂದು ವಿವಾದಗಳನ್ನು ಈ ಸುಪ್ರೀಂ ಕೋರ್ಟ್ನ ಅಧಿಕಾರದಲ್ಲಿ ಬರುತ್ತೆ. ಸೊ ಇಷ್ಟು ಸಹ ಮೂಲ ಅಧಿಕಾರ ವ್ಯಾಪ್ತಿ. ಸೊ ಏನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಡುವೆ ವಿವಾದ ಹೇಳಿದೆ, ರಾಜ್ಯಗಳ ನಡುವಿನ ವಿವಾದ, ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥದ್ದು, ನದಿ ನೀರಿನ ವಿವಾದಗಳು, ಹಣಕಾಸಿನ ಆಯೋಗಕ್ಕೆ ಸಂಬಂಧಿಸಿದ್ದು, ಸಂವಿಧಾನವನ್ನು ಅರ್ಥೈಸುವುದು, ಭಾರತದ ಒಕ್ಕೂಟ ವ್ಯವಸ್ಥೆ ಸ್ವರೂಪಕ್ಕೆ ಸಂಬಂಧಿಸಿದ ವಿವಾದಗಳು. ಇಷ್ಟು ಸಹ ಮೂಲ ಅಧಿಕಾರ ವ್ಯಾಪ್ತಿಯಡಿಯಲ್ಲಿ ಬರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಅಧಿಕಾರಗಳು. ನೆಕ್ಸ್ಟು ಸಲಹಾ ಅಧಿಕಾರ ವ್ಯಾಪ್ತಿ ಅಂತ ಅಂದರೆ ಸಾರ್ವಜನಿಕ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಪಡಿತಕ್ಕಂಥದ್ದು. ನೋಡಿ, ಸಲಹಾ ಮೀನ್ಸ್ ಸಲಹೆಯನ್ನು ಕೊಡ್ತಕ್ಕಂಥದ್ದು ಯಾರಿಗೆ? ರಾಷ್ಟ್ರಪತಿಯವರಿಗೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ಕೊಡ್ತಕ್ಕಂಥ ಅಥವಾ ರಾಷ್ಟ್ರಪತಿಯವರು ಸಲಹೆಯನ್ನು ತಗೊಳ್ತಕ್ಕಂಥ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಸಲಹೆ ಅಂತಿಮ ಆಗಿರೋದಿಲ್ಲ. ಇಲ್ಲಿ ರಾಷ್ಟ್ರಪತಿಯವರ ವಿವೇಚನೆಗೆ ಬಿಟ್ಟಿದ್ದು, ಅವರು ಸರಿ ಅಂತ ಅವ್ರಿಗೆ ಅನ್ಸಿರೋ ಅವ್ರು ತೊಗೋಬಹುದು, ಇಲ್ಲ ಅನ್ಸಿರ ಸ್ಕಿಪ್ ಮಾಡಿಬಿಟ್ಟು ಇವರ ಒಂದು ಆಲೋಚನೆಗೆ ತಕ್ಕಂತೆ, ವಿವೇಚನೆಗೆ ತಕ್ಕಂತೆ ಒಂದು ನ್ಯಾಯ ತೀರ್ಮಾನದ ಪಾಲನೆಯನ್ನು ಮಾಡಬಹುದು. ಸೊ ನೆಕ್ಸ್ಟು ಅಪೀಲು ಅಧಿಕಾರ ವ್ಯಾಪ್ತಿ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು, ಅಪೀಲ್ ಅಂತ ಮೀನ್ಸ್ ಕೆಳಗಿನ ನ್ಯಾಯಾಲಯ, ಹೈಕೋರ್ಟ್ ಆಗಿರ್ಬೋದು ಅಥವಾ ಅಧೀನ ನ್ಯಾಯಾಲಯಗಳು ಏನಿರುತ್ತೋ ಸೊ ಅಲ್ಲಿ ಬಂದಂತಹ ನ್ಯಾಯಾಲಯ ನಮಗೆ ಸಮ್ಮತಿ ಅಲ್ಲ ಅಂದಕ್ಷಣ ನಾವು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ನಾವು ಮನವಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಸಂವಿಧಾನಾತ್ಮಕ ಪ್ರಕರಣಗಳು ಬರ್ಬೋದು, ಸಿವಿಲ್ ಪ್ರಕರಣಗಳು ಬರ್ಬೋದು, ಕ್ರಿಮಿನಲ್ ಪ್ರಕರಣಗಳು ಬರ್ಬೋದು, ವಿಶೇಷ ಮನವಿಗಳು ಬರ್ಬೋದು. ಈ 4 ಸೇರಿ ನಾವು ಹೈಕೋರ್ಟ್ ಹಾಗೂ ಇತರ ನ್ಯಾಯಾಧೀಶಗಳ ತೀರ್ಪುಗಳನ್ನು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ಗೆ ನಾವು ಮನವಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಪುನರ್ ಪರಿಶೀಲನಾ ವ್ಯಾಪ್ತಿ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಏನು ತೀರ್ಪುಗಳನ್ನು, ಆದೇಶಗಳನ್ನು ಕೊಟ್ಟಿರುತ್ತೆ ಸೊ ಆ ಒಂದು ತೀರ್ಪು ಮತ್ತು ಆದೇಶಗಳು ಅವರಿಗೆ ಸರಿ ತಪ್ಪು ಅಥವಾ ಸರಿ ಅಂತ ತಪ್ಪು ಅಂತ ಅನಿಸಿದಲ್ಲಿ ಅವರು ಪುನಃ ಮತ್ತೆ ಆ ಒಂದು ಇದನ್ನು ಪರಿಶೀಲಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಅದು 137ನೇ ವಿಧಿಯ ಅನ್ವಯ. ಇನ್ನು ನೆಕ್ಸ್ಟು ವಿಶೇಷ ಆಜ್ಞೆಗಳು ಅಥವಾ ರಿಟ್ ಹೊರಡಿಸುವ ಆಜ್ಞೆ ಅಂತ ಏನು ಹೇಳ್ತೀವಿ, 5 ರಿಟ್ಗಳು ಬರುತ್ತೆ. ಸೊ 5 ರಿಟ್ ಬಗ್ಗೆ ನಾನು ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀನಿ. ಯಾವುದಾದ್ರು ಅಂತ ಹೇಳಿದರೆ ನೋಡಿ, ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಪ್ರೊಹಿಬಿಷರಿ, ಸರ್ಷಿಯೋರರಿ, ಕೋವಾರೆಂಟು. ಈ ಒಂದು 5 ಆಜ್ಞೆಗಳನ್ನು ಹೊರಡಿಸ್ತಕ್ಕಂಥದ್ದು ಕೋರ್ಟ್ ಆಗಿರುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟ್ ಅಂತಲೇ ಬರಲ್ಲ. ಈಗ ನಾವು ಸುಪ್ರೀಂ ಕೋರ್ಟು, ಹೈಕೋರ್ಟ್ 2 ಅಡಿಯಲ್ಲೂ ಸಹ ಈ ಒಂದು 5 ರಿಟ್ಗಳು ಹೊರಡಿಸ್ತಕ್ಕಂಥ ಅಧಿಕಾರ ಇರುತ್ತೆ.
ಇನ್ನು ನೆಕ್ಸ್ಟ್ ಹೇಳೋದಾದರೆ ಸುಪ್ರೀಂ ಕೋರ್ಟು ದಾಖಲೆಗಳ ನ್ಯಾಯಾಲಯವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಎಲ್ರಿಗೂ ಗೊತ್ತೇ ಇರುತ್ತೆ, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಯಾವುದೇ ಒಂದು ನ್ಯಾಯಾಲಯ ಆಗಿರ್ಬೋದು, ದಾಖಲೆಗಳ ನ್ಯಾಯವಾಗಿ ಅಂದರೆ ಏನು ದಾಖಲೆಗಳಿರುತ್ತೆ, ಪುರಾವೆ ಸಾಕ್ಷಿಗಳಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ನ್ಯಾಯವನ್ನು ಕೊಡ್ತಾರೆ. ಇಲ್ಲಿ ಭಾವನೆಗಳಿಗಾಗಿರ್ಬೋದು ಅಥವಾ ರಿಲೇಷನ್ಸ್ಗಾಗಿರ್ಬೋದು ಅಥವಾ ಇನ್ಯಾವುದರ ಒಂದು ಸಂಬಂಧಗಳಿಂದ ಈ ಒಂದು ನ್ಯಾಯವನ್ನು ಕೊಡೋದಿಲ್ಲ. ಅಲ್ಲಿನ ದಾಖಲೆಗಳನ್ನು ನೋಡಿ ಆ ಒಂದು ದಾಖಲೆಗೆ ತಕ್ಕಂತೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸುಪ್ರೀಂ ಕೋರ್ಟಿನ ನೇಮಕಾತಿ ಮತ್ತು ಮೇಲ್ವಿಚಾರಣೆಯ ಅಧಿಕಾರ ಅಂದರೆ ಸುಪ್ರೀಂ ಕೋರ್ಟ್ನ ಇರ್ತಕ್ಕಂಥ ನೇಮಕಾತಿ ಮೇಲ್ವಿಚಾರಣೆ ಅಧಿಕಾರ ಈ ಸುಪ್ರೀಂ ಕೋರ್ಟ್ಗೆ ಇರುತ್ತೆ. ಇದರ ಜೊತೆಗೆ ನ್ಯಾಯಾಂಗದ ಉಲ್ಲಂಘನೆ ಮಾಡಿದವರಿಗೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನ್ಯಾಯಾಲಯದಲ್ಲೂ ಅಷ್ಟೇ ಅವ್ರು ನೀಡಿದಂತಹ ಒಂದು ನ್ಯಾಯಕ್ಕೆ ಯಾರು ನಡೆದುಕೊಳ್ಳೋದಿಲ್ವೋ, ಸೊ ಉಲ್ಲಂಘನೆಯನ್ನು ಮಾಡ್ತಾರೋ ಅವ್ರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇರುತ್ತೆ, ಹೈಕೋರ್ಟ್ಗೂ ಇರುತ್ತೆ. ಇನ್ನು ನೆಕ್ಸ್ಟ್ ಸಂವಿಧಾನದ 21ನೇ ಪ್ರಕಾರ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣಾ ತಕರಾರನ್ನು ಇತ್ಯರ್ಥಪಡಿಸ್ತಕ್ಕಂಥದ್ದು ಈ ಒಂದು ಸುಪ್ರೀಂ ಕೋರ್ಟ್ನ ಅಧಿಕಾರದಡಿಯಲ್ಲಿ. ಇನ್ನು ಕೇಂದ್ರ ಲೋಕಸೇವಾ ಆಯೋಗ ನಿಮ್ಗೆ ಗೊತ್ತಿರ್ಬೋದು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳು, ಆದರೆ ಅವರ ವರ್ತನೆಯನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟು. ನೆಕ್ಸ್ಟ್ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಮತ್ತು ವಿಮರ್ಶಿಸುವ ಅಧಿಕಾರ ಇವರಿಗೂ ಸಹ ಇರುತ್ತೆ. ಇನ್ನು ನೆಕ್ಸ್ಟ್ ಈ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ, ಸೆಂಟ್ರಲ್ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ರಾಷ್ಟ್ರೀಯ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತಕ್ಕಂಥದ್ದು 99ನೇ ತಿದ್ದುಪಡಿ 2014ರ 99ನೇ ತಿದ್ದುಪಡಿಯಲ್ಲಿ ಬರುತ್ತೆ. 121ನೇ ಮಸೂದೆಯಲ್ಲಿ ಇದನ್ನು ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿದ್ದು ಆಗಸ್ಟ್ 14, 2014ರಂದು. ಸೊ ಅಂಗೀಕರಿಸಿದ ರಾಜ್ಯಗಳು ಬಂದು ಒಟ್ಟು 16 ರಾಜ್ಯಗಳು ಅಂಗೀಕರಿಸ್ತವೆ. ಫಸ್ಟ್ ರಾಜ್ಯ ಬಂದು ರಾಜಸ್ಥಾನ. ರಾಷ್ಟ್ರಪತಿಗಳು ಮೊದಲಿಗೆ ಸಹಿಯನ್ನು ಹಾಕಿದ್ದು ಡಿಸೆಂಬರ್ 31, 2014ರಲ್ಲಿ ಈ ಒಂದು NJAC ಅಂತಕ್ಕಂಥದ್ದಕ್ಕೆ ಸಹಿಯನ್ನು ಹಾಕ್ತಾರೆ. ಏನಪ್ಪ ಇದರ ವಿಶೇಷತೆ ಅಂತಂದರೆ NJAC ಅಂತಕ್ಕಂಥದ್ದು 2014ರಲ್ಲಿ ಅಂಗೀಕಾರ ಆಗಿದ್ದರೂ ಸಹ ಲೋಕಸಭೆಯಲ್ಲಿ 2015 ಅಕ್ಟೋಬರ್ 16ರಂದು ಅದನ್ನು ಸುಪ್ರೀಂ ಕೋರ್ಟು ರದ್ದುಗೊಳಿಸುತ್ತೆ ಮತ್ತು ಕೊಲಾಜಿಯಮನ್ನು ಮುಂದುವರಿಸ್ಕೊಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನ ವಿಶೇಷ ಅಂಶಗಳು ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಬಂದು ಹೀರಾಲಾಲ್ ಜೆ ಕನಿಯಾ ಅಂತಕ್ಕಂಥವ್ರು. ಅಧಿಕ ಅವಧಿ ಮುಖ್ಯ ನ್ಯಾಯಾಧೀಶರಾಗಿದ್ದವರು ವಿಷ್ಣುಚಂದ್ರ ಚೂಡು. ಸೊ 1978ರಿಂದ 85, ಐ ಥಿಂಕ್ 2-7 ವರ್ಷ. ನೆಕ್ಸ್ಟ್ ಅತಿ ಕಡಿಮೆ ಅವಧಿ ನ್ಯಾಯಾಧೀಶರಾಗಿದ್ದು ಕಮಲ್ ನಾರಾಯಣ್ ಸಿಂಗ್ ಅಂತಕ್ಕಂಥವ್ರು 17 ದಿನಗಳ ಕಾಲ ಈ ಒಂದು ಅಧಿಕಾರವನ್ನು ತಗೊಳ್ತಾರೆ. ನೆಕ್ಸ್ಟು ಹಂಗಾಮಿ ರಾಷ್ಟ್ರಪತಿಯಾಗಿ ಮುಖ್ಯ ನ್ಯಾಯಾಧೀಶರಾದವರು ಮೊಹಮ್ಮದ್ ಹಿದಾಯತ್ ಉಲ್ಲಾ, ಅಂದರೆ ರಾಷ್ಟ್ರಪತಿಯವರಾಗಿದ್ದು ಹಂಗಾಮಿ ರಾಷ್ಟ್ರಪತಿಯಾಗಿ ನೆಕ್ಸ್ಟ್ ನ್ಯಾಯಾಧೀಶರಾಗ್ತಕ್ಕಂಥ ಒಂದು ಹುದ್ದೆನ ಅಲಂಕಾರ ಮಾಡ್ತಕ್ಕಂಥದ್ದು ಮೊಹಮ್ಮದ್ ಹಿದಾಯತ್ ಉಲ್ಲಾ ಅಂತಕ್ಕಂಥವ್ರು. ನೆಕ್ಸ್ಟು ಅಧಿಕಾರದಲ್ಲಿ ಇದ್ಕೊಂಡು ಮರಣವನ್ನು ಹೊಂದಿದಂಥ ನ್ಯಾಯಾಧೀಶರು ಬಂದು ಸವ್ಯಸಾಚಿ ಮುಖರ್ಜಿ ಮತ್ತು HJ ಕನಿಯಾ ಅಂತಕ್ಕಂಥವ್ರು. ಇನ್ನು ನೆಕ್ಸ್ಟ್ ಸಾಮಾಜಿಕ ನ್ಯಾಯಪೀಠವನ್ನು ಪರಿಚಯ ಮಾಡಿದವರು HL ದತ್ತು. ಆ ಒಂದು ಸಾಮಾಜಿಕ ನ್ಯಾಯಪೀಠವನ್ನು ಪರಿಚಯ ಮಾಡಿ ನೆಕ್ಸ್ಟ್ ರದ್ದುಪಡಿಸ್ತಕ್ಕಂಥವ್ರು TS ಠಾಕೂರ್ ಅವರು. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನ ಮೊದಲ ದಲಿತ ಮುಖ್ಯ ನ್ಯಾಯಮೂರ್ತಿ ಬಂದು KJ ಬಾಲಕೃಷ್ಣನು. ಹಸಿರು ನ್ಯಾಯಾಧೀಶರು ಎಂದು ಪ್ರಸಿದ್ಧರಾದವರು ನ್ಯಾಯಮೂರ್ತಿ ಕುಲ್ದೀಪ್ ಸಿಂಗ್. ಇದು ವೆರಿ ಇಂಪಾರ್ಟೆಂಟು. ಹಸಿರು ನ್ಯಾಯಾಧೀಶರು ಎಂದು ಪ್ರಸಿದ್ಧರಾದವರು ನ್ಯಾಯಮೂರ್ತಿ ಕುಲ್ದೀಪ್ ಸಿಂಗ್. ಅಟ್ ಪ್ರೆಸೆಂಟು 2023ರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದರೆ ಧನಂಜಯ್ ಯಶವಂತ್ ಚಂದ್ರಚೂಡ್ ಅಂತಕ್ಕಂಥವ್ರು ಈಗ ಅಟ್ ಪ್ರೆಸೆಂಟ್ 2023ರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂತಂದರೆ ಸುಪ್ರೀಂ ಕೋರ್ಟ್ನ ಪ್ರಥಮ ಮಹಿಳಾ ನ್ಯಾಯಮೂರ್ತಿ ಬಂದು ಫಾತಿಮಾ ದೇವಿ ಅಂತಕ್ಕಂಥವ್ರು ಮಹಿಳಾ ನ್ಯಾಯಾಧೀಶರಾಗಿ ಪ್ರಪ್ರಥಮವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡ್ತಾರೆ. ಎಷ್ಟರಲ್ಲಿ 1989ರಲ್ಲಿ. ಇಷ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್. ಇನ್ನು ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕದ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಅಂತ ಏನು ಹೇಳ್ತೀವಿ, ಇದ್ರೂ ಸಹ ನಾನು ಆಲ್ರೆಡಿ ಇದರ ಒಂದು ವಿಡಿಯೋನ ಹಾಕಿದ್ದೀನಿ. ಸೊ ಇನ್ನು ನೆಕ್ಸ್ಟು ಅದರ ಅಧಿಕಾರಗಳು ನೋಡೋದಾದರೆ ಮೂಲ ಅಧಿಕಾರ ವ್ಯಾಪ್ತಿ, ಅಪೀಲು ಅಧಿಕಾರ, ಆಗಲೇ ಹೇಳ್ದಂಗೆ ರಿಟ್ ಹೊರಡಿಸುವ ಅಧಿಕಾರ ಏನು ಆಟೋಮೆಟಿಕ್ಕಾಗಿ ಸುಪ್ರೀಂ ಕೋರ್ಟಲ್ಲಿರುತ್ತೆ ಸೇಮ್ ಎಲ್ಲ ಹೈಕೋರ್ಟಲ್ಲೂ ಇರುತ್ತೆ. ಬಟ್ ಅದು ಸೆಂಟ್ರಲ್ ಲೆವೆಲ್ಗಿರುತ್ತೆ, ಇದು ಸ್ಟೇಟ್ ಲೆವೆಲ್ಗಿರುತ್ತೆ ಅಷ್ಟೇ. ಸೊ ಇದು ಸಹ ಸಿಬ್ಬಂದಿ ನೇಮಕಾತಿ ಮತ್ತು ಮೇಲ್ವಿಚಾರಣೆ, ನ್ಯಾಯಾಂಗದ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವರ್ತನೆ ವಿಚಾರಣೆ, ನೆಕ್ಸ್ಟ್ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಮತ್ತು ವಿಮರ್ಶಿಸುವ ಅಧಿಕಾರ ಈ ಒಂದು ಹೈಕೋರ್ಟ್ಗೆ ಇರುತ್ತೆ. ಇದರ ಪ್ರಮುಖ ಅಂಶಗಳು ಅಂತ ನಾವು ನೋಡೋದಾದರೆ ಕರ್ನಾಟಕದ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಬಂದು ಆರ್ ವೆಂಕಟರಾಮಯ್ಯ. ಅದರ ಜೊತೆಗೆ ಕರ್ನಾಟಕದ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಬಂದು ಆರ್ ವೆಂಕಟರಾಮಯ್ಯ. ಕರ್ನಾಟಕದ ಮೊದಲ ಮಹಿಳಾ ನ್ಯಾಯಮೂರ್ತಿ ಬಂದು ಮಂಜುಳಾ ಚೆಲ್ಲೂರ್ ಅಂತಕ್ಕಂಥವ್ರು.
ರಾಜ್ಯ ಹೈಕೋರ್ಟ್ನ CJ ಆಗಿ ಸುಪ್ರೀಂ ಕೋರ್ಟ್ನ CJ ಆದವರು JS ಖೇಹರ್ ಅಂತಕ್ಕಂಥವ್ರು. ಕರ್ನಾಟಕದಲ್ಲಿ ಈಗ 2023ರ ಮುಖ್ಯ ನ್ಯಾಯಮೂರ್ತಿ ಬಂದು ಪ್ರಸನ್ನ B. ವರೆಲ್ ಅಂತಕ್ಕಂಥವ್ರು. ಕರ್ನಾಟಕದ ಹೈಕೋರ್ಟ್ನ ಪ್ರಥಮ ಹಂಗಾಮಿ ಮುಖ್ಯಮಂತ್ರಿ ಬಂದು H. ಹೊಂಬೇಗೌಡ ಅಂತಕ್ಕಂಥವ್ರು. ಸೊ ಅದೇ ರೀತಿ ಪ್ರಥಮ ಹೈಕೋರ್ಟ್ ಇದೆ. ಸೊ ಭಾರತದ ಪ್ರಥಮ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದಂತಹ ಮಹಿಳಾ ನ್ಯಾಯಮೂರ್ತಿ ಬಂದು ಲೀಲಾ ಸೇಠ್ ಅಂತಕ್ಕಂಥವ್ರು. ಲೀಲಾ ಸೇಠ್ ಅಂತಕ್ಕಂಥವ್ರು ಹಿಮಾಚಲ ಪ್ರದೇಶದ ಹೈಕೋರ್ಟ್ನಲ್ಲಿ 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಹೈಕೋರ್ಟ್ನ ಪ್ರಥಮ ನ್ಯಾಯಮೂರ್ತಿಯಾಗಿ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ಮಾಡ್ತಾರೆ ಲೀಲಾ ಸೇಠ್ ಅಂತಕ್ಕಂಥವ್ರು 1991ರಲ್ಲಿ. ಸೊ ನೆಕ್ಸ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಅಧೀನ ನ್ಯಾಯಾಲಯಗಳು. ರಾಜ್ಯ ಹೈಕೋರ್ಟ್ನ ಅಧೀನಕ್ಕೆ ಒಳಪಟ್ಟಂಥ ನ್ಯಾಯಾಲಯಗಳಿಗೆ ಅಧೀನ ನ್ಯಾಯಾಲಯಗಳು ಅಂತ ಹೇಳ್ತಾರೆ. 1948ರಲ್ಲಿ ನಡೆದ ಒಕ್ಕೂಟ ನ್ಯಾಯಾಲಯದ ಸಮ್ಮೇಳನದಲ್ಲಿ ಅಧೀನ ನ್ಯಾಯಾಲಯಗಳಿಗೆ ಸ್ವಾಯತ್ತತೆಯನ್ನು ನೀಡಲು ನಿರ್ಧಾರವನ್ನು ಮಾಡ್ತಾರೆ. ಈ ಒಂದು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಿಸ್ತಕ್ಕಂಥವ್ರು ರಾಜ್ಯಪಾಲರಾಗಿರ್ತಾರೆ. ಕೇಂದ್ರ ಸರ್ಕಾರ 1993ರಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿಯನ್ನು ಭೂಪಾಲ್ನಲ್ಲಿ ಸ್ಥಾಪಿಸುತ್ತೆ. ಇದರ ಒಂದು ಕೇಂದ್ರ ಕಚೇರಿ ಬಂದು ನವದೆಹಲಿಯಲ್ಲಿ ಇದೆ. ಸೊ ಇಷ್ಟು. ಇನ್ನು ಅಧೀನ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಸಿವಿಲ್ ನ್ಯಾಯಾಲಯಗಳು, ಕ್ರಿಮಿನಲ್ ನ್ಯಾಯಾಲಯಗಳು, ಕಂದಾಯ ನ್ಯಾಯಾಲಯಗಳು. ಸೊ ಸಿವಿಲ್ ಅಂತ ಹೇಳಿದಾಗ ಇಲ್ಲಿ ಜಿಲ್ಲಾ ಹಂತದ ನ್ಯಾಯಾಲಯಗಳಾಗಿರ್ತವೆ. ಇವು ಸಹ ಆಲ್ಮೋಸ್ಟ್ ಆಲ್ ಸಿವಿಲು, ಕ್ರಿಮಿನಲ್, ಕಂದಾಯ ಎಲ್ಲ ಬಂದು ಜಿಲ್ಲಾ ಹಂತದ್ದೇ ಆಗಿರುತ್ತೆ. ಈ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಸಮಾಲೋಚಿಸಿ ರಾಜ್ಯಪಾಲರು ಈ ಒಂದು ಜಿಲ್ಲಾ ನ್ಯಾಯಾಧೀಶರನ್ನು ಮುಖ್ಯ ನ್ಯಾಯಾಧೀಶರಾಗಿ ನೇಮಕವನ್ನು ಮಾಡ್ತಾರೆ. ಇವರ ಒಂದು ಅರ್ಹತೆ ಬಂದು ಯಾವುದೇ ಒಂದು ನ್ಯಾಯಾಂಗ ಸೇವೆಯಲ್ಲಿ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಸಿವಿಲ್ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಅಧೀನ ನ್ಯಾಯಾಲಯಗಳು ಅಂದರೆ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಹೆಚ್ಚುವರಿ ಅಧೀನ ನ್ಯಾಯಾಧೀಶ ನ್ಯಾಯಾಲಯ, ಮುನ್ಸಿಪ್ ನ್ಯಾಯಾಲಯ, ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯಗಳು. ನೆಕ್ಸ್ಟು ಅಪರಾಧ ಅಥವಾ ಕ್ರಿಮಿನಲ್ ಅಂದರೆ ನಿಮಗೆ ಗೊತ್ತೈತೆ ಕ್ರಿಮಿನಲ್ ಮತ್ತು ಸೆಷನ್ಸ್ ಅಂತಂದರೆ 1974 ಏಪ್ರಿಲ್ 1ರಂದು ಈ ಒಂದು ಕ್ರಿಮಿನಲ್ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರುತ್ತೆ. ಇದು ರಾಜ್ಯ ಕೋರ್ಟಿನ ನಿಯಂತ್ರಣದಲ್ಲಿ ಇರುತ್ತೆ. ಸೊ ನೋಡಿ ಇಲ್ಲಿ ಒಂದೊಂದು ಅದೇನೆಂದರೆ ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯ ಅಂದರೆ ಸೆಷನ್ ನ್ಯಾಯಾಲಯ ಅಂತ ಹೇಳ್ತಾರೆ. ಸೊ ಇದರ ಒಂದು ಮುಖ್ಯ ನ್ಯಾಯಾಧೀಶರು ಬಂದು ಜಿಲ್ಲಾ ನ್ಯಾಯಾಧೀಶರೇ ಸಹ ಆಗಿರ್ತಾರೆ. ಇದರಲ್ಲಿ ಬರ್ತಕ್ಕಂಥದ್ದು ಕೊಲೆ, ದರೋಡೆ, ಡಕಾಯಿತ್ ಅಂತ ಗಂಭೀರ ಅಪರಾಧಗಳಿಗೆ ಸಂಬಂಧಿಸಿದಂಥ ಒಂದು ಮೊಕದ್ದಮೆಯನ್ನು ಈ ವಿಚಾರಣೆಯಲ್ಲಿ ನಡೆಸಲಾಗುತ್ತೆ. ಯಾವುದರಲ್ಲಿ ಅಪರಾಧ ಅಥವಾ ಕ್ರಿಮಿನಲ್ ನ್ಯಾಯಾಲಯದಲ್ಲಿ. ಇಲ್ಲಿ ಜೀವಾವಧಿ ಮತ್ತು ಮರಣದಂಡನೆಯನ್ನು ಕೊಡುವಂಥ ಶಿಕ್ಷೆ ಸಹ ಇರುತ್ತೆ. ಇದರಲ್ಲಿ ಬರ್ತಕ್ಕಂಥದ್ದು 4 ಬರುತ್ತೆ. ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂದರೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ. ನೆಕ್ಸ್ಟ್ ಪ್ರಥಮ ದರ್ಜೆ ಬಂದು 3 ವರ್ಷದವರೆಗೆ ಜೈಲು ಶಿಕ್ಷೆ. ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ಅಂದರೆ 2 ವರ್ಷದವರೆಗೆ ಜೈಲು ಶಿಕ್ಷೆ. ತೃತೀಯ ಅಂತ ಹೇಳಿದಾಗ 1 ತಿಂಗಳ ಜೈಲು ಶಿಕ್ಷೆ ನೀಡ್ತಕ್ಕಂಥ ಅಧಿಕಾರ ಈ ಒಂದು ಸೆಷನ್ಸ್ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶಿಕ್ಷೆಯಾಗಿರುತ್ತೆ. ಸೊ ನೆಕ್ಸ್ಟ್ ಈ ಮೇಲಿನ ಎಲ್ಲ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೇಮಕಾತಿಯನ್ನು ಮಾಡ್ತಾರೆ. ಇನ್ನು ಕಂದಾಯ ನ್ಯಾಯಾಲಯ ಅಂತ ಹೇಳಿದರೆ ಕಂದಾಯ ಮೀನ್ಸ್ ಕಂದಾಯ ಅಂದಾಗಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಭೂ ದಾಖಲೆಗಳಾಗಿರ್ತದೆ ಅಥವಾ ಭೂ ಕಂದಾಯ ತೆರಿಗೆ ಅಂತ ಏನು ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಇದರ ಮುಖ್ಯಸ್ಥರು ಬಂದು ಆಲ್ಮೋಸ್ಟ್ ಆಲ್ ಕಂದಾಯ ಅಂತ ಹೇಳಿದಾಗ ನಾವು ಇಲ್ಲಿ DC ಡಿಸ್ಟ್ರಿಕ್ಟ್ ಕಮಿಷನರ್ ಜಿಲ್ಲಾವಾರು ಅಂತ ಬರುತ್ತೆ. ಸೊ ಹಾಗಾಗಿ ಕಂದಾಯ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಮತ್ತು ತಹಶೀಲ್ದಾರರು ಬರ್ತಾರೆ. ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ತಹಶೀಲ್ ನ್ಯಾಯಾಲಯ, ಉಪವಿಭಾಗಾಧಿಕಾರಿ ನ್ಯಾಯಾಲಯ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಆಯುಕ್ತರ ನ್ಯಾಯಾಲಯ, ಕಂದಾಯ ನ್ಯಾಯಾಲಯ. ಇಷ್ಟು ಬಂದು ಈ ಒಂದು ಕಂದಾಯ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಜನತಾ ನ್ಯಾಯಾಲಯ, ಲೋಕ ಅದಾಲತ್ ಅಂತಕ್ಕಂಥದ್ದು ಬಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ರಚಿತವಾದಂತಹ ನ್ಯಾಯಾಲಯವನ್ನು ಜನತಾ ನ್ಯಾಯಾಲಯಗಳು ಅಂತ ಹೇಳ್ತೀವಿ. ಸೊ ಜನತಾ ನ್ಯಾಯಾಲಯ ಅನ್ನೋದಕ್ಕಿಂತ ಹೆಚ್ಚಾಗಿ ಲೋಕ ಅದಾಲತ್ ಅಂತಕ್ಕಂಥದ್ದು ಒಂದು ಫೇಮಸ್ ಆದ ವರ್ಡು. ಸೊ ಇದು ಬಂದು 1987ರ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ ಅಡಿಯಲ್ಲಿ ಇದಕ್ಕೆ ಒಂದು ಸ್ಥಾನಮಾನವನ್ನು ಸಿಗಲಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಈ ಪ್ರಕರಣದಲ್ಲಿ ಭಾಗಿಯಾದ ವ್ಯಕ್ತಿಗಳನ್ನು ರಾಜಿ ಮಾಡಿಸುವುದು ಮತ್ತು ಪ್ರಕರಣಗಳನ್ನು ಬೇಗನೆ ಇತ್ಯರ್ಥಪಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಲೋಕ ಅದಾಲತನ್ನು ರಚನೆಯನ್ನು ಮಾಡಲಾಗಿದೆ. ಅಂದರೆ ಇಲ್ಲಿ ಬಂದಂತಹ ಏನು ಪ್ರಕರಣ ಬರ್ತವೆ ಇಲ್ಲಿ ರಾಜಿ ಮಾಡಿಸ್ತಾರೆ ಅಥವಾ ಬೇಗ ಇತ್ಯರ್ಥಕ್ಕೊಂದು ನ್ಯಾಯನ ಕೊಡಿಸ್ಬಿಡ್ತಾರೆ. ಬಟ್ ಇಲ್ಲಿ ನ್ಯಾಯನ ಕೊಡಿಸಿದ ಮೇಲೆ ಅದನ್ನು ವಿರೋಧ ಮಾಡಿ ಯಾರೂ ಸಹ ಇದನ್ನು ಪ್ರಶ್ನೆಯನ್ನು ಮಾಡೋ ಹಾಗಿಲ್ಲ. ಸೊ ಅಥವಾ ಮೇಲ್ಮನವಿ ಸಲ್ಲಿಸುವ ಅವಕಾಶ ಸಹ ಇರೋದಿಲ್ಲ. ಈ ಒಂದು ತೀರ್ಪೇನಿರುತ್ತೆ ಇದೇ ಅಂತಿಮ ತೀರ್ಪು ಸಹ ಆಗಿರ್ತದೆ. ಇದರಲ್ಲಿ ಇಬ್ಬರು ಇರ್ತಾರೆ, ಒಬ್ಬರು ನ್ಯಾಯಾಧೀಶರು ಮತ್ತು ಒಬ್ಬರು ವಕೀಲರು ಅಥವಾ ಸಮಾಜ ಸೇವಕರು. ಸೊ ಇದು ಭಾರತ ಪ್ರಥಮ ಜನತಾ ನ್ಯಾಯಾಲಯ ಸ್ಥಾಪನೆಯಾಗಿದೆ ಗುಜರಾತಲ್ಲಿ 1982 ಮಾರ್ಚ್ 14ರಂದು.
ಇನ್ನು ನೆಕ್ಸ್ಟ್ ಲಾಸ್ಟ್ ಬಂದು ಆಡಳಿತ ನ್ಯಾಯಮಂಡಳಿ. ಇದು 1976ರ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ನ್ಯಾಯಾಧೀಕರಣವನ್ನು ಮಾಡ್ತಾರೆ. ಈ ಒಂದು ಇದಕ್ಕೆ ವಿಧಿ ಸಂಬಂಧಂಥ ವಿಧಿ ಇಲ್ಲಿದ್ದಾವೆ ನೋಡಿ. ಇನ್ನು ನೆಕ್ಸ್ಟು ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣ ಸ್ಥಾಪನೆ ಅಂದರೆ CAT ಅಂತ ಹೇಳ್ತೀವಿ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂಥ ಅದರ ಒಂದು ಅಬ್ರಿವೇಷನ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂಥದ್ದು. ಸೊ CAT ಇದರ ಆ ಸ್ಥಾಪನೆ ಬಂದು ನವೆಂಬರ್ 1, 1985 ಕೇಂದ್ರ ಕಚೇರಿ ಇರತಕ್ಕಂಥದ್ದು ನವದೆಹಲಿ, ಕಲ್ಕತ್ತಾ, ಅಲಹಾಬಾದ್, ಮುಂಬೈಯಲ್ಲಿ. ಪ್ರಸ್ತುತ ಭಾರತದಲ್ಲಿ 17 ನ್ಯಾಯಪೀಠಗಳಿವೆ. ಸೊ CATಯ ಅಧ್ಯಕ್ಷರಾಗುವವರು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಾರೆ, ಅವರಿಗೆ ಸಮವಾಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕೇಂದ್ರ ಆಡಳಿತ ನ್ಯಾಯಾಧೀಕರಣದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಈ ಒಂದು CAT ಅಥವಾ ಏನಿದೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳ್ತಕ್ಕಂಥ ಒಂದು ಆಡಳಿತಕ್ಕೆ 5 ವರ್ಷ ಅಥವಾ 65 ವರ್ಷ ವಯಸ್ಸು ಮುಕ್ತಾಯ ಆಗಿರುತ್ತೆ. ಮತ್ತು ಇದರ ಉಪಾಧ್ಯಕ್ಷರ ಅವಧಿ ಬಂದು 5 ವರ್ಷ ಅಥವಾ 62 ವರ್ಷ ವಯಸ್ಸು ಮುಕ್ತಾಯ ಆಗಿರುತ್ತೆ. ಇನ್ನು ಈ CATಯ ಪ್ರಸ್ತುತ ಅಧ್ಯಕ್ಷರು ಬಂದು ಜಸ್ಟಿಸ್ ರಂಜಿತ್ ವಸಂತರಾವ್ ಮೋರ್ ಅಂತಕ್ಕಂಥವ್ರು ಸೆಂಟ್ರಲ್ ಅಥವಾ ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣದ ಒಬ್ಬ ಅಧ್ಯಕ್ಷರಾಗಿರ್ತಾರೆ. ಇನ್ನು ನೆಕ್ಸ್ಟ್ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಾಧೀಕರಣ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 6, 1986ರಲ್ಲಿ. ಈ ಒಂದು ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಾಧೀಕರಣದ ಪ್ರಸ್ತುತ ಅಧ್ಯಕ್ಷರು ಬಂದು ಮಿಸ್ಟರ್ ಜಸ್ಟಿಸ್ ಬಿಡುಹಾಲ್ RB ಅಂತಕ್ಕಂಥವ್ರು. ಸೊ ಈ ಒಂದು ಕರ್ನಾಟಕ ರಾಜ್ಯನ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳ್ತಾರೆ, KSAT. CAT ಬಂದು ಸೆಂಟ್ರಲ್ಲು, CAT ಬಂದು ಕರ್ನಾಟಕ ಒಂದು ಸ್ಟೇಟ್. ಅದೊಂದು ಆಡಳಿತಾತ್ಮಕ ನ್ಯಾಯಾಧೀಕರಣ ಬಂದು ಅಧ್ಯಕ್ಷರು ಮಿಸ್ಟರ್ ಜಸ್ಟಿಸ್ ಬಿಡುಹಾಲ್ RB ಅಂತಕ್ಕಂಥವ್ರು. ಸೊ ಇಷ್ಟು ವಿಡಿಯೋ ಇನ್ಫಾರ್ಮೇಷನ್ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.